ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದವರಿಗೆ ನೀಡಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ವೇಳಾಪುರಿ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು 50 ರಿಂದ 60 ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡದಿರುವುದು ವಿಷಾದನೀಯ. ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಗಮನಿಸಿದರೆ ವಿವಿಧ ಸಮುದಾಯಗಳಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಮಾತ್ರ ಸೂಕ್ತ ಪ್ರಾತಿನಿಧ್ಯ ದೊರೆತಿಲ್ಲ ಅಂತ ಆರೋಪಿಸಿದರು. 2018 ಮತ್ತು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಸೋಲಿನ ಕುರಿತು ಪಕ್ಷದ ನಾಯಕತ್ವ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಜಿಲ್ಲೆಯ ದಲಿತ ಸಮುದಾಯವು ವಿದ್ಯಾವಂತರಾಗಿದ್ದು ವಿವಿಧ ಸಂಘಟನೆಗಳು, ನೌಕರರ ಸಂಘಟನೆಗಳು, ನಿವೃತ್ತ ನೌಕರರ ಸಂಘಟನೆಗಳು, ಪದವೀಧರರ ಸಂಘಟನೆಗಳು ಹಾಗೂ ವಕೀಲರ ಸಂಘಟನೆಗಳನ್ನ ಹೊಂದಿದೆ. ರಾಜಕೀಯವಾಗಿ ನಡೀತಾ ಇರತಕ್ಕಂತ ಬೆಳವಣಿಗೆಯನ್ನ ಸಮುದಾಯ ಗಮನಿಸ್ತಾ ಇದೆ. ಜಿಲ್ಲೆಯ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವ ಕೆಎಂ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಮಾಜಿ ಸಚಿವ ಬಿ ಶಿವರಾಮ್ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೂಕ್ತ ಗೌರವ ಹಾಗೂ ಸ್ಥಾನಮಾನವನ್ನ ನೀಡದಿದ್ರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಪ್ರವಾಸ ಕೈಗೊಂಡು ಸಮುದಾಯಕ್ಕೆ ಆಗ್ತಾ ಇರತಕ್ಕಂತ ಅನ್ಯಾಯದ ಕುರಿತು ಜಾಗೃತಿ ಮೂಡಿಸಲಾಗುವುದು. ಇದು ಪಕ್ಷದ ನಾಯಕತ್ವಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಅಂತ ತಿಳಿಸಿದರು. ಸುಮಾರು ಕಾಂಗ್ರೆಸ್ನಲ್ಲಿ ಒಂದು 60-70 ವರ್ಷದಿಂದ ದಲಿತರು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಕಾಂಗ್ರೆಸ್ ಜಿಲ್ಲೆಗೆ, ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ತಗೊಂಡಾಗ ಎಲ್ಲಾ ಸಮುದಾಯಗಳಿಗೆ ಜಿಲ್ಲಾ ಅಧ್ಯಕ್ಷರನ್ನ ಕೊಟ್ಟಿದ್ದಾರೆ. ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ, ಲಿಂಗಾಯತರಿಗೆ ಕೊಟ್ಟಿದ್ದಾರೆ, ಗೌಡ್ರಿಗೆ ಕೊಟ್ಟಿದ್ದಾರೆ, ಅತ್ಯಂತ ಎಲ್ಲರಿಗೂ ಸಹ ಕೊಟ್ಟಿದ್ದಾರೆ. ಆದರೆ ಉಳಿದಿರೋದು ಏನಪ್ಪ ಅಂದ್ರೆ ದಲಿತರು. ನಾವು ಜಿಲ್ಲೆಯಲ್ಲಿ ಒಂದು 4 ರಿಂದ 6 ಲಕ್ಷ ಜನರಿಗೆ ಜನಸಂಖ್ಯೆ ಇದ್ದೀವಿ ನಾವು. ಆದ್ರೂ ಸಹ ಇಷ್ಟು ಜನಸಂಖ್ಯೆ ಇದ್ರೂ ನಮಗೆ ಇಲ್ಲಿವರೆಗೂ ಸಹ ಯಾರಿಗೂ ಸಹ ದಲಿತ ಒಂದು ಜಿಲ್ಲಾಧ್ಯಕ್ಷರನ್ನ ಸೀಟನ್ನ ಕೊಟ್ಟಿಲ್ಲ. ಜಿಲ್ಲಾಧ್ಯಕ್ಷರನ್ನ ಕೊಡಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಕಳೆದ ತಿಂಗಳು ವೀಕ್ಷಕರನ್ನ ಪ್ರತಿ ತಾಲೂಕಿಗೆ ಕಳಿಸಿದ್ರು. ಅದರಲ್ಲಿ ನಾನು ಸಹ ಅರ್ಜಿ ಹಾಕಿದ್ದೀನಿ. ಮತ್ತೆ ಇನ್ನೂ ನಮ್ಮ ದಲಿತರು ಕೆಲವರು ಎಷ್ಟೋ ಜನ ಅರ್ಜಿ ಹಾಕಿದ್ದಾರೆ. ಉದಾಹರಣೆಗೆ DC ಸರಸ್ವಾಮಿ ಇರ್ಬೋದು, ಇನ್ನೂ ಕೆಲವರು ಹಾಕಿದ್ದಾರೆ. ಯಾರು ಕೊಡಿ, ನನಗೆ ಕೊಡಿ ಅಂತ ಅಲ್ಲ, ನಾನು ಒಟ್ಟಿನಲ್ಲಿ ದಲಿತರಿಗೆ ಕೊಡಿ, ದಲಿತರಿಗೆ ಕೂಡ ಏನಂದ್ರೆ ನಮ್ಮ ಒಂದು ಇಡೀ ಜಿಲ್ಲೆಯಲ್ಲಿ ನಮ್ದು ಬೇಡಿಕೆ. ಪತ್ರಿಕಾಗೋಷ್ಠಿಯಲ್ಲಿ ಜವರಯ್ಯ, ಲಕ್ಷ್ಮಣ್, ಮಂಜು, ಚಂದ್ರಣ್ಣ, ಹರೀಶ್ ಹಾಜರಿದ್ದರು.